physiology. That last time you have the Yes. ಮಾಧ್ಯಮದ ಎಲ್ಲ ಸ್ನೇಹಿತರುಗಳಿಗೆ ನಮಸ್ಕಾರ. ಈಗಾಗಲೇ ಡಿ ಕೆ ಶಿವಕುಮಾರ್ ಅವರು ಕೂತ್ಕೊಳ್ಳಪ್ಪ, ನಿಮ್ಮನ್ನೆಲ್ಲ ಸ್ವಾಗತ ಮಾಡಿ ಸುರ್ಜೇವಾಲಾ ಅವರು ಮೊದಲನೇ ಬಾರಿಗೆ ಅವರು ಕರ್ನಾಟಕದ ಉಸ್ತುವಾರಿ ಆದಮೇಲೆ ಬಂದಿದ್ದಾರೆ. ಅವರಿಗೂ ಕೂಡ ಸ್ವಾಗತ ಮಾಡಿದ್ದಾರೆ. ಮತ್ತು ಎಲ್ಲ ನಮ್ಮ ಹಿರಿಯ ಮುಖಂಡರುಗಳಿಗೆ ಸ್ವಾಗತವನ್ನು ಬಯಸಿದ್ದಾರೆ. ಡಿ ಕೆ ಶಿವಕುಮಾರ್ ಅವರು he also spoke in English. Of course, Surjewala will speak in English. Therefore, I speak only in Kannada. Don't ask me to speak again in English. ಈಗಾಗಲೇ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ವಕ್ತಾರರಾದಂಥ ಸುರ್ಜೇವಾಲಾ ಅವರು ಕರ್ನಾಟಕ ಸರ್ಕಾರದಲ್ಲಿ, ಬಿಜೆಪಿ ಸರ್ಕಾರದಲ್ಲಿ ನಡೆದಿರ್ತಕ್ಕಂಥ ಭ್ರಷ್ಟಾಚಾರದ ವಿಷಯದ ಬಗ್ಗೆ ಸೂಕ್ಷ್ಮವಾಗಿ ಪ್ರಸ್ತಾಪ ಮಾಡಿದ್ದಾರೆ. ನಿಮಗೂ ಎಲ್ಲ ಕೂಡ ಗೊತ್ತಿದೆ. ಇದು ಒಂದು ಎಲೆಕ್ಟ್ರಾನಿಕ್ ಮೀಡಿಯಾ ಚಾನೆಲ್ನಲ್ಲಿ ಪ್ರಸ್ತಾಪ ಆಗಿತ್ತು. ಅವರು ಮಾತಾಡೋಕ್ಕಿಂತ ಮೊದಲೇ ಒಂದು ಮಾತನ್ನು ಹೇಳಿದ್ರು. ಮಹಾತ್ಮ ಗಾಂಧೀಜಿಯವರ ಹೇಳಿಕೆಯನ್ನು, ದುರಾಡಳಿತ ಮತ್ತು ಭ್ರಷ್ಟಾಚಾರ ಯಾವಾಗಲೂ ಕೂಡ ಎರಡು ಒಟ್ಟಿಗೆ ಹೋಗ್ತವೆ ಅಂತೇಳಿ. ಅವು ಬೇರೆ ಬೇರೆ ಇರಲಿಕ್ಕೆ ಸಾಧ್ಯ ಇಲ್ಲ. ದುರಾಡಳಿತ ಬೇರೆ, ಭ್ರಷ್ಟಾಚಾರ ಬೇರೆ ಇರಲಿಕ್ಕೆ ಸಾಧ್ಯ ಇಲ್ಲ. ಶ್ರೀಮಾನ್ ಯಡಿಯೂರಪ್ಪನವ್ರ ಸರ್ಕಾರ ಅಧಿಕಾರಕ್ಕೆ ಬಂದು ಸುಮಾರು 1 ವರ್ಷ 3 ತಿಂಗಳಾಗ್ತಾ ಬಂದಿದೆ. ಅವರು ಮೇ 26, 2019 ಮುಖ್ಯಮಂತ್ರಿ ಆದರು. ಈ ಅವಧಿನಲ್ಲಿ ದುರಾಡಳಿತ ಮತ್ತು ಭ್ರಷ್ಟಾಚಾರ ನಿರಂತರವಾಗಿ ಇವರು ಸರ್ಕಾರದಲ್ಲಿ ನಡೀತಾ ಇದೆ. ನಾನು ಮತ್ತು ಶಿವಕುಮಾರ್ ಅನೇಕ ಸಂದರ್ಭಗಳಲ್ಲಿ ಅವರ ಭ್ರಷ್ಟಾಚಾರವನ್ನು ಪ್ರಸ್ತಾಪ ಮಾಡಿದ್ದೀವಿ, ಅವರ ದುರಾಡಳಿತವನ್ನು ಪ್ರಸ್ತಾಪ ಮಾಡಿದ್ದೀವಿ. ಅವರ ಕುಟುಂಬ ವರ್ಗದವರ ಈ ಭ್ರಷ್ಟಾಚಾರದಲ್ಲಿ ಏನು ಶಾಮೀಲಾಗಿದ್ದಾರೆ ಆ ವಿಷಯಗಳನ್ನು ಕೂಡ ಪ್ರಸ್ತಾಪ ಮಾಡಿದ್ದೀವಿ. ನಾನು ಅನೇಕ ಸಾರಿ ಹೇಳಿದ್ದೇನೆ, ದರ್ ಆರ್ 2 ಚೀಫ್ ಮಿನಿಸ್ಟರ್ಸ್ ಇನ್ ದಿ ಸ್ಟೇಟ್ ಅಂತೇಳಿ. ಒಬ್ಬರು ಯಡಿಯೂರಪ್ಪನವರು ಡಿ ಜೂರೆ ಚೀಫ್ ಮಿನಿಸ್ಟರು, ವಿಜಯೇಂದ್ರ ಅವರ ಮಗ ಡಿಫ್ಯಾಕ್ಟೋ ಚೀಫ್ ಮಿನಿಸ್ಟರ್ ಅಂತೇಳಿ ಪ್ರಸ್ತಾಪ ಮಾಡಿದ್ದೀನಿ ಅನೇಕ ಸಾರಿ. ಈಗ ಈ ಭ್ರಷ್ಟಾಚಾರದ ಮೂಲಕ ಅದು ಸಾಬೀತಾಗಿದೆ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೇನೆ. ನಿನ್ನೆನೂ ಕೂಡ ನಾನು ಅಸೆಂಬ್ಲಿನಲ್ಲಿ ಇದನ್ನಾಗಲೇ ಪ್ರಸ್ತಾಪ ಮಾಡಿದ್ದು. ನಾನು ಡಿ ಕೆ ಶಿವಕುಮಾರ್, ನಮ್ಮ ಪಕ್ಷದವರು ಎಲ್ಲ ಹಿರಿಯ ಮುಖಂಡರುಗಳೆಲ್ಲ ಜಿಲ್ಲೆಗಳಿಗೆ ಹೋಗಿ ಪ್ರಸ್ತಾಪ ಮಾಡಿದ್ದು.
ಕೊರೋನಾ ಒಂದು ಮಹಾರೋಗ, ಸಾಂಕ್ರಾಮಿಕ ರೋಗ. ಅದು ಇವತ್ತು ಅನೇಕ ಜನರಿಗೆ ಕಾಡ್ತಾ ಇದೆ. ಇಂಥ ಸಂದರ್ಭದಲ್ಲೂ ಕೂಡ ಭ್ರಷ್ಟಾಚಾರದಲ್ಲಿ ತೊಡಗಿದ್ದಾರೆ ಅಂತಕ್ಕಂಥದ್ದು ಬಹಳ ನಾಚಿಕೆಗೇಡಿನ ಸಂಗತಿ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೇನೆ. ಈ ರಾಜ್ಯದ ಜನರಿಗೆ ಮಾಡ್ತಕ್ಕಂಥ ದೊಡ್ಡ ದ್ರೋಹ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೇನೆ. ಯಡಿಯೂರಪ್ಪನವರು ಜನರ ಆಶೀರ್ವಾದ ಪಡೆದೇನು ಅಧಿಕಾರಕ್ಕೆ ಬಂದಿರಲಿಲ್ಲ. Can you follow a little Kannada? Sir, I understand the spirit of everything you say. Okay. Thank you. Ji. ನಾನು ನಿನ್ನೆ with documents of their own furnished by the government, ನಾನು ಎಲ್ಲ ಹೆಂಗೆ ಮೆಡಿಕಲ್ ಇಕ್ವಿಪ್ಮೆಂಟ್ಸ್ನಲ್ಲಿ ಪರ್ಚೇಸ್ನಲ್ಲಿ ಭ್ರಷ್ಟಾಚಾರ ಮಾಡಿದ್ದಾರೆ ಅಂತಕ್ಕಂಥದ್ದನ್ನು ಹೇಳಿದ್ದೇನೆ. ನಾನು ಅದನ್ನು ಮತ್ತೆ ರಿಪೀಟ್ ಮಾಡೋಕ್ಕೆ ಹೋಗಲ್ಲ. ನೀವೆಲ್ಲ ಅದನ್ನು ನೋಡಿದ್ದೀರಿ. ಆದರೆ ಅವ್ರು ಏನು ಹೇಳ್ತಾರೆ ಅಂದರೆ ರೇಟ್ನಲ್ಲಿ ವೇರಿಯೇಷನ್ ಇದೆ. ರೇಟ್ನಲ್ಲಿ ವೇರಿಯೇಷನ್ನು 5% 10% ಇದ್ದರೆ ಓಕೆ. 300 ಟೈಮ್ಸು 400 ಟೈಮ್ಸು 500 ಟೈಮ್ಸು 700 ಟೈಮ್ಸು ವೇರಿಯೇಷನ್ ಇರಲಿಕ್ಕೆ ಸಾಧ್ಯನೇ ಇಲ್ಲ. Unless there is a corruption, unless there is a misappropriation. They always claim that their government is transparent and corrupt-free government. ಇದು ಒಂದು ಸ್ಟಿಂಗ್ ಆಪರೇಷನ್ ನಡೆದಿದೆ. ಒಂದು ಟಿವಿ ಚಾನೆಲ್ ಇಂದ ಸ್ಟಿಂಗ್ ಆಪರೇಷನ್ ನಡೆದಿದೆ. ಅದರಲ್ಲಿ ಯಡಿಯೂರಪ್ಪನವರ ಮಗ, ಯಡಿಯೂರಪ್ಪನವರ ಮೊಮ್ಮಗ, ಯಡಿಯೂರಪ್ಪನವರ ಅಳಿಯ. ಯಡಿಯೂರಪ್ಪನವ್ರ ಮಗ ನಿಮಗೆಲ್ಲ ಗೊತ್ತಿದೆ, ವಿಜಯೇಂದ್ರ. ಯಡಿಯೂರಪ್ಪನವ್ರ ಮೊಮ್ಮಗ ಶಶಿಧರ ಮರಡಿ, ಯಡಿಯೂರಪ್ಪನ ಅಳಿಯ ವಿರೂಪಾಕ್ಷಪ್ಪ ಮರಡಿ, ಯಮಕನ ಮರಡಿ, ಈಸ್ ಫ್ರಮ್ ಹುಬ್ಬಳ್ಳಿ. ಇವರೆಲ್ಲರೂ ಕೂಡ ಒಂದು ಪ್ರಾಜೆಕ್ಟ್ನಲ್ಲಿ ಲಂಚ ತಗೊಳ್ಳೋದ್ರಲ್ಲಿ ಸಿಕ್ಕಾಕೊಂಡಿದ್ದಾರೆ. ನಿಮಗೆ ಸ್ವಲ್ಪ ಬ್ಯಾಕ್ಗ್ರೌಂಡ್ ಹೇಳಬೇಕು ಅಂತಂದರೆ 2017 11/10/2017 ಒಂದು ಟೆಂಡರ್ ಫ್ಲೋಟ್ ಆಗುತ್ತೆ BDAಯಿಂದ. ಅದು 576 ಕೋಟಿ ರೂಪಾಯಿನ ಪ್ರಾಜೆಕ್ಟು. ಆ ಪ್ರಾಜೆಕ್ಟ್ ಏನಪ್ಪ ಅಂತಂದ್ರೆ ಹೌಸಿಂಗ್ ಪ್ರಾಜೆಕ್ಟ್. ಅದು ಆ ಹೌಸಿಂಗ್ ಪ್ರಾಜೆಕ್ಟ್ ಟೆಂಡರ್ ಫ್ಲೋಟ್ ಆದಮೇಲೆ ಇಬ್ಬರು ಬಿಡ್ದಾರರು ಪಾರ್ಟಿಸಿಪೇಟ್ ಮಾಡ್ತಾರೆ. ಇಬ್ಬರು, ಒಬ್ರು L1 ಒಬ್ರು L2. L1 ರಾಮಲಿಂಗಂ ಕನ್ಸ್ಟ್ರಕ್ಷನ್ ಕಂಪನಿ, ರಾಮಲಿಂಗಂ ಕನ್ಸ್ಟ್ರಕ್ಷನ್ ಕಂಪನಿ ಅವರು L1 ಆಗಿರ್ತಾರೆ. ಮತ್ತೆ ನೆಗೋಷಿಯೇಷನ್ ಆಗುತ್ತೆ. ನೆಗೋಷಿಯೇಷನ್ ಮಾಡಿ
666 ಕೋಟಿ 22,50,000 ರೂಪಾಯಿಗೆ ಸೆಟ್ಲ್ ಆಗ್ತದೆ. 666 ಕೋಟಿ 22,50,000 ಕೋಟಿ ರೂಪಾಯಿಗಳಿಗೆ ಅದು ಸೆಟ್ಲ್ ಆಗ್ತದೆ. ಆಮೇಲೆ ಅರ್ನೆಟ್ ಡಿಪಾಸಿಟ್ ಮಾಡಬೇಕಲ್ಲ, 33 ಕೋಟಿ 331 ಲಕ್ಷ 50,000 ರೂಪಾಯಿಗೆ ಇದಾಗುತ್ತೆ, ಡಿಪಾಸಿಟ್ ಕೂಡ ಆಗುತ್ತೆ. ಬಟ್ ಇದೆಲ್ಲ ಹಿಂದೆ ಇದ್ರು ಒಬ್ರು ರಾಕೇಶ್ ಸಿಂಗ್ ಅಂತೇಳಿ, ದಿ ಕಮಿಷನರ್ ಆಫ್ BDA. He had written a letter to the Chief Secretary of the State stating that BDA has no resources, we cannot take up this project. There are so many flats available with BDA, there are no purchasers of the flats, so this project cannot be taken up. ಅದಾದಮೇಲೆ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆದಮೇಲೆ ಇದು ಬರೆದಿರೋದು ಯಾವತ್ತು 20-3-2020 ಲೆಟರ್ ಬರೆದಿರೋದು. 20-3-2020. ಆದರೆ ಟೆಂಡರ್ ಅಕ್ಸೆಪ್ಟ್ ಆಗಿರೋದು 22/6/2019. ಅಗ್ರಿಮೆಂಟ್ ಆಗಿರೋದು ಕೂಡ 22/6/2020, 2006-2019. ಆಮೇಲೆ ವರ್ಕ್ ಆರ್ಡರ್ಸ್ ಹ್ಯಾಸ್ ಬಿನ್ ಇಶ್ಯೂಡ್ ಬೈ ದಿ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಆನ್ 24/6/2019. This has been disputed date because this executive engineer has signed the orders with back date. By that time, Yediyurappa became the chief minister because May chief minister ಆಗಿದ್ದಾರೆ. ಜುಲೈ 26, 2019 ಚೀಫ್ ಮಿನಿಸ್ಟರ್ ಆಗಿದ್ದಾರೆ. ಇವರು ಅಧಿಕಾರಕ್ಕೆ ಬಂದ ಮೇಲೆ ಆರ್ಡರ್ಸ್ ಇಶ್ಯೂ ಆಗಿರೋದು. ದಟ್ ಇಸ್ ಮೈ ಇನ್ಫಾರ್ಮೇಶನ್. ಇವರು ಅಧಿಕಾರಕ್ಕೆ ಬಂದ ಮೇಲೆ ಮಿಸ್ಟರ್ ವಿಜೇಂದ್ರ ಅಂಡ್ ಗ್ರ್ಯಾಂಡ್ ಸನ್ ಆಫ್ Mr. Yediyurappa came into picture. ಅಷ್ಟೊತ್ತಿಗೆ ಪ್ರಕಾಶನ್ ಅವರು ಕಾರ್ಪೊರೇಷನ್ BDA ಕಮಿಷನರ್ ಆಗಿರ್ತಾರೆ. ವಿಜೇಂದ್ರ ಏನು ಮಾಡ್ತಾರೆ, ಈ ಪ್ರಾಜೆಕ್ಟಿನ ಕೆಲಸ ನಿಲ್ಲಿಸ್ಬಿಡಬೇಕು, ಮತ್ತೆ ಈ ಡಿಮ್ಯಾಂಡೆಡ್ 12 crores from Ramlingam Construction Company. ಇವರು ವಿಜೇಂದ್ರ ಇನ್ಸ್ಟ್ರಕ್ಷನ್ ಕೊಡ್ತಾರೆ ಆ ಕಾಂಟ್ರಾಕ್ಟರ್ಗೆ, ನೋಡಪ್ಪ ಎಂಥವನು ರವಿ ಅನ್ನೋನು ಒಬ್ಬ ಹೋಟೆಲ್ ಮಾಲೀಕ, ಅವನು ಕೊಟ್ಬಿಡು ಇದನ್ನ, ಅವ ನಾನು ತಂದು ಕೊಡ್ತಾನೆ ಅಂತ ಹೇಳ್ತಾರೆ. ಇನ್ ದಿ ಮೀನ್ ವೈಲ್ ವಾಟ್ ಹ್ಯಾಪನ್ಡ್ ವಾಸ್, ಇದೆಲ್ಲ ಇದರಲ್ಲಿ ರೆಕಾರ್ಡ್ ಆಗಿದೆ, ಆಡಿಯೋ ಕಾನ್ವರ್ಸೇಷನ್ನು ಸ್ಟಿಂಗ್ ಆಪರೇಷನ್ನಲ್ಲಿ ರೆಕಾರ್ಡ್ ಆಗಿದೆ ಬಿಟ್ವೀನ್ ದಿ ಹೆಡ್ ಆಫ್ ದಿ ಪವರ್ ಟಿವಿ ಅಂಡ್ ವಿಜಯೇಂದ್ರ. ಇದು ಒಂದು ಎಪಿಸೋಡು. ಇನ್ನೊಂದು ಎಪಿಸೋಡು
ದಿ ಕಂಟ್ರಾಕ್ಟರ್ ಅಂಡ್ ದಿ ಶಶಿಧರ ಅವ್ರ ಮಧ್ಯೆ ಒಂದು ಕಾನ್ವರ್ಸೇಷನ್ ಆಗಿದೆ. ಅದು ಆಡಿಯೋ ಏನಪ್ಪ ವಾಟ್ಸ್ಆಪ್ ಕನ್ವರ್ಸೇಷನ್, ವಾಟ್ಸ್ಆಪ್ ಅದು ವಾಟ್ಸ್ಆ್ಯಪ್ ಮೆಸೇಜ್. ನನಗೆ ಸ್ವಲ್ಪ ಅದರಲ್ಲಿ ನಾಲೆಡ್ಜ್ ಕಡಿಮೆ. ಐ ಹ್ಯಾವ್ ಲಿಟಲ್ ನಾಲೆಡ್ಜ್ ಅಬೌಟ್ ದಿಸ್ ವಾಟ್ಸಪ್, ವಿಡಿಯೋ, ಆಡಿಯೋ, ಎಲೆಕ್ಟ್ರಾನಿಕ್ ಇಕ್ವಿಪ್ಮೆಂಟ್ಸ್. ವಾಟ್ಸಪ್ ಮೆಸೇಜ್ನಲ್ಲಿ ಇವೆಲ್ಲ ಕಾನ್ವರ್ಸೇಷನ್ನಲ್ಲಿ ಆಗಿದೆ. ಅಲ್ಲಿ ನೀವೆಲ್ಲ ನೋಡಬೇಕು. ಬೇಕಾದರೆ ನಿಮಗೆ ಅದನ್ನು ಪ್ಲೇ ಮಾಡಿ ಹೇಳ್ತಾರೆ, ತೋರಿಸ್ತಾರೆ. ಅಲ್ಲಿ ಅಡ್ಮಿಟ್ ಮಾಡ್ಕೋತಾರೆ. ಇವನೇನು ಮಾಡ್ತಾನೆ, ಪ್ರಕಾಶ ಕಮಿಷನರು, ನಾನು ಕೊಡ್ತೀನಿ ವಿಜಯೇಂದ್ರನಿಗೆ ಅಂದ್ಬಿಟ್ಟು ಅವನೇ ಇಸ್ಕ ಇಟ್ಕೊಬಿಡ್ತಾನೆ ಕಾಂಟ್ರಾಕ್ಟರ್ ಹತ್ರ. 12 ಕೋಟಿ ರೂಪಾಯಿನ ನಾನು ವಿಜಯೇಂದ್ರನಿಗೆ ತಲುಪಿಸ್ತೀನಿ ಅಂದ್ಬಿಟ್ಟು ಅವನೇ ಇಸ್ಕ ಇಟ್ಕೊಬಿಡ್ತಾನೆ. ಅವನಿಗೆ ಕಾಂಟ್ರಾಕ್ಟರು ಹೋಗಿ ನಾನು ಕೊಟ್ಬಿಟ್ಟಿದ್ದೀನಿ ವಿಜಯೇಂದ್ರನಿಗೆ, ಇವನಿಗೆ ರವಿ ಮೂಲಕ ವಿಜಯೇಂದ್ರನಿಗೆ ತಲುಪಿಸಿದ್ದೀನಿ ಅಂತ ಹೇಳ್ತಾನೆ. ಅವನೇ ನನಗೆ ಬಂದೇ ಇಲ್ವಲ್ಲಪ್ಪ ಅಂತ ಹೇಳ್ತಾನೆ ಕಾಂಟ್ರಾಕ್ಟರ್ಗೆ. ಇಲ್ಲ ಇವನು ಈಸ್ಕೊಂಡ, ಯಾರು ಪ್ರಕಾಶ್ ಕಮಿಷನರ್ ಈಸ್ಕೊಂಡಿದ್ದಾರೆ, ನಿಮ್ಗೆ ಕೊಡ್ತೀನಿ ಅಂತ. ಅವನು ನನಗೆ ಕೊಟ್ಟೇ ಇಲ್ಲ ಬಡ್ಡಿ ಮಗ ಅಂತ ಈ ಪದ ಉಪಯೋಗಿಸ್ತಾರೆ. ನನಗೆ ಕೊಟ್ಟೇ ಇಲ್ಲ. ಸೊ ಅಡ್ಮಿಟೆಡ್ಲಿ ಈಸ್ ಅವೇರ್ ದಟ್ one Prakash, he was a commissioner of BDA. He received bribe amount of rupees 12 crores, and it is in the knowledge of Mr. Vijayendra. He is aware of it. He admitted it. ಇವರು ನಿಜವಾಗಿ ಪ್ರಾಮಾಣಿಕರಾಗಿದ್ದರೆ ಆ ಅಧಿಕಾರಿ ಮೇಲೆ ಕ್ರಮ ತಗೋಬೇಕಾಗಿತ್ತು, ಕಾಂಟ್ರಾಕ್ಟರ್ ಮೇಲೆ ತಗೋಬೇಕಾಗಿತ್ತು. ಅದೇನು ಮಾಡೇ ಇಲ್ಲ. ನೋ ಕೇಸ್ ಇಸ್ ರಿಜಿಸ್ಟರ್ಡ್ ಅಗೇನ್ಸ್ಟ್ ದಮ್. ಅವನು ಏನು ಮಾಡ್ತಾನೆ, ನೋಡು ಅವನು ಕಮಿಷನರ್ ಇದ್ದಾನಲ್ಲ, ನನ್ನ ಹೆಸರು ನಮ್ಮ ಅಪ್ಪನ ಹೆಸರು ಹೇಳ್ಕೊಂಡು, ಯಡಿಯೂರಪ್ಪನವ್ರ ಹೆಸರು ಹೇಳ್ಕೊಂಡು ನಾನು 15 ಕೋಟಿ ಕೊಟ್ಟಿದ್ದೀನಿ ಅಂತ ಹೇಳ್ಕೊ ತಿರುಗಾಡ್ತಾ ಇದ್ದಾನೆ ಅಂತ ಇವನೇ ಹೇಳ್ತಾನೆ ಆ ವಾಟ್ಸಪ್ ಕಾನ್ವರ್ಸೇಷನ್ನಲ್ಲಿ. 15 ಕೋಟಿ ತಗೊಂಡಿದ್ದಾನೆ ಯಡಿಯೂರಪ್ಪ ಇವನಿಗೆ BDA ಕಮಿಷನರ್ ಮಾಡಲಿಕ್ಕೆ 15 ಕೋಟಿ ತಗೊಂಡಿದ್ದಾನೆ ಅಂತ ಅವನೇ ಹೇಳ್ತಾನೆ. ಆಮೇಲೆ ಹೇಳ್ತಾನೆ ಕಾಂಟ್ರಾಕ್ಟ್ಗೆ, ನೋಡಪ್ಪ ಅವೆಲ್ಲ ಗೊತ್ತಿಲ್ಲ ನನಗೆ, ನೀನು ಅವ್ರಿಗೆ ಕೊಟ್ಟಿದ್ರೆ ವಸೂಲು ಮಾಡ್ಕೊ ಅವನ ಹತ್ರ, ಕಮಿಷನರ್ ಹತ್ರ. ನನಗೆ ಮತ್ತೆ 12 ಕೋಟಿ ಪ್ಲಸ್ 5 ಕೋಟಿ ಕೊಡು, ಒಟ್ಟು 17 crores ಕೊಡು. ಅದನ್ನ ಶಶಿಧರ ಮರಡಿ ಕೈಲಿ ಕೊಟ್ಬಿಡು ಅಂತ ಹೇಳ್ತಾನೆ. ಈ ಸರ್ ರವಿಗೆ ಹೇಳಲ್ಲ, ಶಶಿಧರ ಮರಡಿ ಕೊಟ್ಬಿಡು ಅಂತ ಹೇಳ್ತಾನೆ. ಅವನೇನು ಮಾಡ್ತಾನೆ ಕಾಂಟ್ರಾಕ್ಟ್ರು, ಅವ್ರ ಜೊತೆ ಕಾನ್ವರ್ಸೇಷನ್ ನೋಡಿದ್ವಿ, ಟೈಮ್ ಎಲ್ಲ ತಗೊಂಡು ಇನ್ಸ್ಟಾಲ್ಮೆಂಟ್ನಲ್ಲಿ 7,40,00,000 ರೂಪಾಯಿಗಳನ್ನು ಮರಡಿ ಅಕೌಂಟ್ಗೆ, ಶಶಿಧರ ಮರಡಿ ಅಕೌಂಟ್ಗೆ RTGS ಮಾಡ್ತಾರೆ. ಪಾಪ ಯಡಿಯೂರಪ್ಪನಿಗೆ ಬುದ್ಧಿ ಬರಬೇಕಾಗಿತ್ತು, ಬಂದಿಲ್ಲ ಅನ್ನೋ ಕಾಣಿಸುತ್ತೆ. ಹಿಂದೆ ಹೊಸ ಚೆಕ್ ಮೂಲಕ ದುಡ್ಡು ತಗೊಬಿಟ್ಟು ಸಿಕ್ಕಾಕೊಂಡಿದ್ರು. ಈಗ RTGS ಮೂಲಕ ತಗೊಂಡಿದ್ದಾರೆ. ಇವನ ಅಕೌಂಟ್ ನಂಬರ್ ಕೊಟ್ಟಿರ್ತಾನೆ ಶಶಿಧರ ಮರಡಿ. ಅವನು ಕಾಂಟ್ರಾಕ್ಟರು ಅವನ ಅಕೌಂಟಿಗೆ 7,40,00,000, ಐ ರಿಪೀಟ್ 7,40,00,000 RTGS ಮಾಡಿ ಅವನ ಅಕೌಂಟ್ಗೆ ಹಾಕ್ಬಿಡ್ತಾರೆ. ಇದು ಒಂದು. ಅಕೌಂಟ್ ಬ್ಯಾಂಕ್ ಎಂಥದ ಹೆಸರು? HDFC ಬ್ಯಾಂಕ್, ಶೇಷಾದ್ರಿಪುರಂ. ಓಕೆ. ಆಮೇಲೆ ಉಳಿದ ಅಮೌಂಟ್ ಎಲ್ಲಿ ಹೋಯ್ತದೆ? ಅವ್ರ ಅಳಿಯ ವಿರೂಪಾಕ್ಷಪ್ಪ ಯಮಕರ ಮರಡಿ, ಅವ್ರ ಮನೆ ಇರೋದು ಹುಬ್ಬಳ್ಳಿನಲ್ಲಿ, ಹೌಸ್ ನಂಬರ್ 52 ಹುಬ್ಬಳ್ಳಿ.
ಅಲ್ಲಿ ಡೆಲಿವರಿ ಆಗುತ್ತೆ ಉಳಿದ ಅಮೌಂಟು 17 ಕೋಟಿನಲ್ಲಿ 7 ಕೋಟಿ 40 ಲಕ್ಷ RTGS ಮೂಲಕ ಹೋಗ್ತದೆ. ಇನ್ನು ಉಳಿದ ಅಮೌಂಟು ಅಲ್ಲಿ ಅವ್ರ ಅಳಿಯ ತಗೊಳ್ತಾರೆ, ಪುಷ್ ಅವ್ರ ಅಳಿಯ. ಇನ್ನೊಂದು ತಮಾಷೆ ಏನು ಗೊತ್ತಾ, ನೀವು ತಿಳ್ಕೋಬೇಕು. ಮಿಸ್ಟರ್ ವಿರೂಪಾಕ್ಷಪ್ಪ ಮರಡಿ who retires on 6th of August. June. 6th of June. 6th of June he retires as executive engineer. ಅಲ್ಲಿ ಹೋಗ್ಬಿಟ್ಟು ಬೀಳ್ಕೊಡ್ಗೆ ಹೋಗ್ತಾನೆ ನಮ್ಮ ಕಾರಜೋಳ್. ಅವ್ರ ಫೋಟೋ ಎಲ್ಲ ಇದೆ, ಆ ಫೋಟೋ ತೋರಿಸು ಉಗ್ರಪ್ಪ. ಅದನ್ನ ಆ ಹೌಸ್ದು ಎಲ್ಲ ಫೋಟೋಗ್ರಾಫ್ಗಳೆಲ್ಲ ಇದ್ದಾವೆ. ರಿಟೈರ್ಡ್ ಆದ ನಾಳೆಗೇನೆ ಈ ಬಿಕೇಮ್ ಎನ್ ಅಡ್ವೈಸರ್ ಟು ದಿ PWD ಡಿಪಾರ್ಟ್ಮೆಂಟ್. ಇವತ್ತು ರಿಟೈರ್ ಆಯ್ತಾನೆ 6ನೇ ತಾರೀಕು ಜೂನ್ನಲ್ಲಿ. 7ಕ್ಕೇನೆ ಈ ಬಿಕೇಮ್ ಎನ್ ಅಡ್ವೈಸರ್. ಅಡಿ ಇವರು ಫೋಟೋಗಳು. ಇದು ಆಯ್ತಾ, ಇದು ಅವ್ರ ಮನೆ 52 ಹುಬ್ಬಳ್ಳಿನಲ್ಲಿ. ಸೊ ಕಾರಜೋಳ್ ಅವ್ರಿಗೆ ಈಗ ಅಡ್ವೈಸರ್ ಅವ. ಯಾರು? ಸನ್ ಇನ್ ಲಾ ಆಫ್ ಮಿಸ್ಟರ್ ಯಡಿಯೂರಪ್ಪ, ಹೂ ಇಸ್ ರಿಟೈರ್ಡ್ ಆಸ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್. ಅವನು ಉಳಿದ ದುಡ್ಡೆಲ್ಲ ಅಲ್ಲಿ ತಕ್ಕತಾನೆ ಮನೆಯಲ್ಲಿ. ಈ ದುಡ್ಡು ಬಂತಲ್ಲ, ಏನು ಮಾಡ್ತಾರೆ, ಅದನ್ನು ವೈಟ್ ಮನಿ ಮಾಡ್ಕೋಬೇಕಲ್ಲ. ಅದಕ್ಕೆ ಕಲ್ಕತ್ತಾ ಕಂಪ್ನಿಗಳು 7 ಶೆಲ್ ಕಂಪ್ನಿಗಳಿಗೆ ಅಲ್ಲಿಗೆ ಟ್ರಾನ್ಸ್ಫರ್ ಮಾಡ್ತಾರೆ ಈ ದುಡ್ಡನ್ನ. ಅವರು ಆ 7 ಕಂಪ್ನಿಗಳ ಹೆಸರುಗಳು ಬೇಕಾದ್ರೆ ಕೊಡ್ತೀನಿ ನಾನು ನಿಮಗೆ. ಇನ್ ಆರ್ಡರ್ ಟು ಕನ್ವರ್ಟ್ ದಿಸ್ ಬ್ಲ್ಯಾಕ್ ಮನಿ, ದಿ ಅಮೌಂಟ್ ವಾಸ್ ಟ್ರಾನ್ಸ್ಫರ್ಡ್ ಟು 7 ಶೆಲ್ ಕಂಪನೀಸ್ ಬೇಸ್ಡ್ ಅಟ್ ಕೋಲ್ಕತ್ತಾ. ಅವು ಯಾವ್ಯಾವಪ್ಪ ಅಂತಂದರೆ ಗನ್ನಾಯಿಕ್ ಕಮೋಡಿಟೀಸ್, ಶಾಕಂಬರಿ ಮರ್ಚೆಂಟ್ಸ್, ನವಾಟೆಕ್ ಕ್ರಿಯೇಷನ್ಸ್ ಪ್ರೈವೇಟ್ ಲಿಮಿಟೆಡ್, ರಮೇಕ್ ಡಿಸ್ಟ್ರಿಬ್ಯೂಟರ್ಸ್ ಪ್ರೈವೇಟ್ ಲಿಮಿಟೆಡ್, ರಾಜಗ್ರಹಣ ಮೇಜರ್ಸ್ ಸೇಲ್ಸ್ ಪ್ರೈವೇಟ್ ಲಿಮಿಟೆಡ್ ಆ್ಯಂಡ್ ಜಗದಾಂಬ ಕೋಮೋ ಸೇಲ್ಸ್ ಲಿಮಿಟೆಡ್, ಸ್ಟ್ರಾಟಜಿ ವಿನ್ ಕಾಮ್ ಪ್ರೈವೇಟ್ ಲಿಮಿಟೆಡ್. ಈ ಕಂಪನಿಗಳಿಗೆ ಅಲ್ಲಿ ಹೋಗ್ತವೆ. ಈ ದುಡ್ಡೆಲ್ಲ ಅಲ್ಲಿಗೆ ಮಾಡಿ ವೈಟ್ ಮಾಡೋಕ್ಕೆ ಅಲ್ಲಿ ಕಳಿಸ್ತಾರೆ. ಇಂಟರ್ನ್ ಈ 7 ಕಂಪನಿಗಳು ಏನು ಮಾಡ್ತವೆ ಗೊತ್ತಾ? ಲೇಟರ್ ದೀಸ್ ಕಂಪನೀಸ್ ಟ್ರಾನ್ಸ್ಫರ್ಡ್ ದಿ ಅಮೌಂಟ್ ಥ್ರೂ ಕಾರ್ಪೊರೇಷನ್ ಬ್ಯಾಂಕ್ ಟು ಬೆಲ್ಗ್ರೇವಿಯಾ ಎಂಟರ್ಪ್ರೈಸಸ್ ಪ್ರೈವೇಟ್ ಲಿಮಿಟೆಡ್. ಬೆಲ್ಗ್ರೇವಿಯಾ ಎಂಟರ್ಪ್ರೈಸಸ್ ಪ್ರೈವೇಟ್ ಲಿಮಿಟೆಡ್. ಅದಷ್ಟಕ್ಕೆ ನಿಲ್ಲಲ್ಲ. ಈ ಬೆಲ್ಗ್ರೇವಿಯಾ ಕಂಪನಿ ಯಾರ್ದು ಗೊತ್ತಾ? ಇದು ಯಡಿಯೂರಪ್ಪನವರ ಕುಟುಂಬಕ್ಕೆ ಸೇರಿದಂಥ ಕಂಪನಿ. ಇವರೇನು ಮಾಡ್ತಾರೆ, ದಿ ಬೆಲ್ಗ್ರೇವಿಯಾ ಇನ್ ಟರ್ನ್ ಟ್ರಾನ್ಸ್ಫರ್ಡ್ ದಿ ಅಮೌಂಟ್ ಟು VSS ಎಸ್ಟೇಟ್ಸ್ ಪ್ರೈವೇಟ್ ಲಿಮಿಟೆಡ್. VSS ಎಸ್ಟೇಟ್ಸ್ ಪ್ರೈವೇಟ್ ಲಿಮಿಟೆಡ್. ನನಗೆ ಇರೋ ಮಾಹಿತಿ ಪ್ರಕಾರ VSS ಅಂದರೆ ವಿಜಯೇಂದ್ರ, ಆಮೇಲೆ ಇವನು ಅಂತ ಶಶಿಧರ, ಅದು ಯಾವನ ಇನ್ನೊಂದು ಹೆಸರೇನ ಉಗ್ರಪ್ಪ, ಸಂತೋಷ, ಸಂಜಯ್ ನನಗಿರೋ ಇನ್ಫಾರ್ಮೇಷನ್.
ಐ ಮೇ ಬಿ ರೈಟ್ ಆರ್ ಮೇ ಬಿ ರಾಂಗ್. VSS ಅಂದರೆ ವಿಜಯೇಂದ್ರ, ಶಶಿಧರ, ಸಂಜಯ್ ಎಸ್ಟೇಟ್ಸ್ ಪ್ರೈವೇಟ್ ಲಿಮಿಟೆಡ್. ಮತ್ತೆ ಅಲ್ಲಿಂದ ಟ್ರಾನ್ಸ್ಫರ್ ಆಗುತ್ತೆ ಎಲ್ಲಿಗೆ ಅಂತಂದರೆ VSS ವರ್ಕ್ಸ್ ಲಿಪ್, VSS ವರ್ಕ್ಸ್ ಲಿಪ್ ಅಂತ ಇನ್ನೊಂದು ಕಂಪ್ನಿಗೆ ಹೋಗುತ್ತೆ. ದೀಸ್ ಟೂ ಕಂಪ್ನೀಸ್ ಆಲ್ಸೋ ಬಿಲಾಂಗ್ ಟು ಮಿಸ್ಟರ್ ಯಡಿಯೂರಪ್ಪಸ್ ಫ್ಯಾಮಿಲಿ. Then this lip entity has deposited 1 crore each, 5 fixed deposits ಮಾಡ್ತಾರೆ. VSS lip company deposited in 5 accounts 1 crore each. ನನ್ನ ಪ್ರಕಾರ this amounts to Hawala, money laundering. It's a violation of the Corruption Act. Section 7 of the Corruption Act ಇದೆಯಲ್ಲ, Prevention of Corruption Act ಇದೆಯಲ್ಲ, ಅದರ ಉಲ್ಲಂಘನೆ ಆಗ್ತದೆ. And there is a criminal conspiracy also. It attracts section 120B of the Indian Penal Code. So ಒಂದು ಮನಿ ಲ್ಯಾಂಡ್ರಿಂಗ್ ಆಕ್ಟ್ ವೈಲೇಷನ್, ಇನ್ನೊಂದು ಹವಾಲಾ, ಇನ್ನೊಂದು ಕ್ರಿಮಿನಲ್ ಕಾನ್ಸ್ಪಿರಸಿ. ಐ ವಾಂಟ್ ಟು ಆಸ್ಕ್, ಇಷ್ಟೆಲ್ಲ ಆಗಿದ್ರೂ ಕೂಡ why this income tax department and they are keeping quiet? Why they are sleeping over the matter? ವಿರೋಧ ಪಕ್ಷದವರಾದ್ರೆ ಸುಳ್ಳು ಕೇಸ್ಗಳು ಹಾಕ್ಬಿಟ್ಟು ಸರ್ಕಾರ ಕಿತ್ತಾಕಕ್ಕೆ ಏನೇನು ಬೇಕೆಲ್ಲ ಮಾಡ್ತಾರೆ. Why in this case they are keeping quiet? What are they doing? ನಮ್ಮ ACB ಏನು ಮಾಡ್ತಾ ಇದೆ? ಸೊ ದೀಸ್ ಆರ್ ದಿ ಫ್ಯಾಕ್ಟ್ಸ್. ಇದು ನಾನು ಹುಟ್ಟಿಸ್ಕೊಂಡು ಹೇಳಿರೋದಲ್ಲ, ಅಥವಾ ನಮ್ಮ ಪಾರ್ಟಿ ಹುಟ್ಟಿಸ್ಕೊಂಡು ಹೇಳಿರೋದಲ್ಲ. ಇವೆಲ್ಲ 2 ಸ್ಟಿಂಗ್ ಆಪರೇಷನ್ನಲ್ಲಿ ಆಗಿರ್ತಕ್ಕಂಥ ಆ್ಯಪ್ ಮೆಸೇಜಸ್ ಕಾನ್ವರ್ಸೇಷನ್ ಆಗಿದೆಯಲ್ಲ, ಅದರಲ್ಲಿ ಬಂದಿರತಕ್ಕಂಥವು ಇವೆಲ್ಲ. ಸೊ ಮೇಲ್ನೋಟಕ್ಕೆ ದೇರ್ ಈಸ್ ಎ ಪ್ರೇಮ ಫೇಸಿ ಕರಪ್ಷನ್ ಚಾರ್ಜಸ್ ಅಗೇನ್ಸ್ಟ್ ಯಡಿಯೂರಪ್ಪ ಅಂಡ್ ಹಿಸ್ ಫ್ಯಾಮಿಲಿ ಮೆಂಬರ್ಸ್. ಇಸ್ ಬ್ರಾಡ್ ಡೇ ಲೈಟು ಇದು ಆಗಿರುವಾಗ, ಕರಪ್ಷನ್ ನಡೆದಿರುವಾಗ, ಹಗಲು ದರೋಡೆ, ಯಡಿಯೂರಪ್ಪ ಹೌ ಕ್ಯಾನ್ ಹಿ ಕಂಟಿನ್ಯೂ ಎಸ್ ಎ ಚೀಫ್ ಮಿನಿಸ್ಟರ್? He should not continue because ಎವಿಡೆನ್ಸ್ ಅನ್ನ ಟ್ಯಾಂಪರ್ ಮಾಡಿಬಿಡ್ತಾರೆ. ದಾಖಲಾತಿಗಳನ್ನೆಲ್ಲ ಮುಚ್ಚಾಕ್ಬಿಡ್ತಾರೆ. ಅದರಿಂದ ಈ ಶುಡ್ ರಿಸೈನ್, ಇಮಿಡಿಯೇಟ್ಲಿ ಈ ಶುಡ್ ರಿಸೈನ್, ಅಂಡ್ ಕ್ರಿಮಿನಲ್ ಕೇಸ್ ಶುಡ್ ಬಿ ರಿಜಿಸ್ಟರ್ಡ್ ಅಗೇನ್ಸ್ಟ್ ದಿ who are all involved in this scandal, and they should be arrested. This is a day-night robbery. Daylight robbery. ಅಲ್ಲ, ನಿಮಗೆ ಇನ್ನೇನೋ ಬರ್ಗಿರ್ಬಿಡ್ತೀವಿ ಅಂತ ರಿಪೀಟ್ ಮಾಡ್ತಾ ಇದ್ದೀನಿ.
Daylight library. Faculty. ಸೊ ನಾನು ಪಕ್ಷದ ಪರವಾಗಿ ಒತ್ತಾಯ ಮಾಡ್ತೇನೆ, ನಾನು ಕೂಡ ಒತ್ತಾಯ ಮಾಡ್ತೇನೆ. ಮಿಸ್ಟರ್ ಯಡಿಯೂರಪ್ಪ ಶುಡ್ ರಿಸೈನ್. ಬಂಡತನದಿಂದ ರಿಸೈನ್ ಮಾಡದೆ ಹೋದರೆ ಈ ಶುಡ್ ಬಿ ಶಾಕ್ಡ್. ಎಸ್ ನೋ ರೈಟ್ ಟು ಕಂಟಿನ್ಯೂ ಎಸ್ ಎ ಚೀಫ್ ಮಿನಿಸ್ಟರ್. ಸೊ ಇದು ಒಟ್ಟಾರೆ ಸಾರಾಂಶ ಈ ಸ್ಟಿಂಗ್ ಆಪರೇಷನ್ದು. ಸೊ ನಿಮ್ಮೆಲ್ರಿಗೂ ನಮಸ್ಕಾರ. ಅಲ್ಲ ಕೇಳ್ತಲ್ರಿ. ಶಂಕರ್ ಬಿದ್ರಿ who is a former DG of Karnataka. He tweeted, ಎಲ್ಲದು ಟ್ವೀಟ್ ಆಗಿದೆಯಾ? ಆಗಿದೆ, ಟ್ವೀಟ್ ಆಗಿದೆ. ಎಲ್ಲಿದೆ ಅದು? ಅವರು ಟ್ವೀಟ್ ಮಾಡಿದ್ದಾರೆ. ಯಾರಿಗೆ ಅಂತಂದ್ರೆ ಪ್ರಹ್ಲಾದ್ ಜೋಶಿ ಅವರಿಗೆ, ಕೇಂದ್ರದ ಮಂತ್ರಿಯವರಿಗೆ ಟ್ವೀಟ್ ಮಾಡಿದ್ದಾರೆ. ನೋಡಿ, ಯಡಿಯೂರಪ್ಪ ಒಂದು ಈ ಥರ ಸ್ಟಿಂಗ್ ಆಪರೇಷನ್ ಎಲ್ಲ ಇದಾಗಿದೆ. Dear sir, we are tolerating worst type of corruption. By your CM and family in Karnataka. Do you know that now honor, ideals, image and future of the party and Prime Minister of India, Mr. Narendra Modi, are now in dustbin of Karnataka. Regards. ಇದು ಇವ್ರು ಮಾಡಿದರು. ಆಮೇಲೆ ಬಿದ್ರಿ ಫರ್ದರ್ ಏನು ಹೇಳಿದ್ದಾರೆ ಅಂತಂದ್ರೆ, ವೆದರ್ ಪವರ್ ಟಿವಿ ರಿಪೋರ್ಟ್ಸ್ ಆನ್ BSY ಫ್ಯಾಮಿಲಿ ಕರಪ್ಷನ್ have not come to, whether Power TV reports on BSY family corruption have not come to the notice of IT department, ED and party, whether these ideals, honor and future of the party mean nothing to you. What inference will India will draw from this scandal? ಇವ್ರು ಏನು ಹೇಳ್ತಿದ್ರು? ನಾನು ತಿನ್ನಲ್ಲ, ತಿನ್ನಕ್ ಬಿಡಲ್ಲ. ಹಿಂದಿನಲ್ಲಿ ಏನಂತ ಹೇಳ್ತಾರೆ? ನಾ ಕಾಯಿಂಗೆ ಖಾನೆ ದೂಂಗಾ. ಯಾರು ಹೇಳ್ತಾ ಇದ್ದಿದ್ದು? ಮಿಸ್ಟರ್ ನರೇಂದ್ರ ಮೋದಿ ಪ್ರೈಮ್ ಮಿನಿಸ್ಟರ್ ಆಫ್ ದಿಸ್ ಕಂಟ್ರಿ ನಮ್ಗೆ ಹೇಳ್ತಿದ್ರು 10%, ಸಿದ್ದರಾಮಯ್ಯ ಸರ್ಕಾರ 10% ಸರ್ಕಾರ. ನರೇಂದ್ರ ಮೋದಿಜಿ ಇದಕ್ಕೇನಂತ ಕರಿತೀರ್ರಿ ನೀವು?